ಲೂಸ್ಮಾದ ಯೋಗಿ ಮತ್ತು ಸೋನು ಗೌಡ ಅಭಿನಯಿಸಿರುವ ಶ್ರೀಹರಿ ಮತ್ತು ರಾಜು ಶೇರಿಗಾರ ನಿರ್ಮಾಣದ ವಿಜಯ್ ಪ್ರಸಾದ್ ನಿರ್ದೇಶನದ ಸಿದ್ಲಿಂಗು 2 ಚಿತ್ರ ಫೆಬ್ರವರಿ 14ಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ. ಭಾರತೀಯರ ಅಮಾನವೀಯ ಗಡೀಪಾರು ಬಗ್ಗೆ ಪ್ರಧಾನಿ ಪ್ರಸ್ತಾಪಿಸ್ತಾರಾ? ಟ್ರಂಪ್ ಭೇಟಿಗೂ ಮುನ್ನ ನರೇಂದ್ರ ಮೋದಿಗೆ ಕಾಂಗ್ರೆಸ್ ಸವಾಲುಗಳನ್ನ ಹಾಕಿದೆ. ನಿಮ್ಮ ಸ್ನೇಹಿತರನ್ನ ದೋಸ್ತಿಯನ್ನ ಭೇಟಿ ಮಾಡಕ್ಕೆ ಹೋಗ್ತಿದ್ದೀರಲ್ಲ, ಇವೆಲ್ಲ ಕೇಳ್ತೀರಾ ಅಂತ ಒಂದಷ್ಟು ಪ್ರಶ್ನೆಗಳನ್ನ ನರೇಂದ್ರ ಮೋದಿ ಮುಂದೆ ಇಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ಹಾಗಾದರೆ ನರೇಂದ್ರ ಮೋದಿ ಅವ್ರ ಮುಂದೆ ಇಟ್ಟಿರ್ತಕ್ಕಂಥ ಪ್ರಶ್ನೆಗಳೇನು? ನರೇಂದ್ರ ಮೋದಿ ಆ ಸವಾಲುಗಳಿಗೆ ಉತ್ತರ ಕೊಡ್ತಾರಾ ಅಥವಾ BJP ನಾಯಕರು ಉತ್ತರಿಸ್ತಾರಾ ಅಂತ ನೋಡಬೇಕು. ಮೊದಲನೇದಾಗಿ ಆ ಸವಾಲುಗಳೇನಿದೆ ಅಂತ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗುತ್ತಿದ್ದು, ಇದೇ ವಿಚಾರವನ್ನು ಮುಂದಿಟ್ಕೊಂಡು ಸವಾಲು ಹಾಕಿರುವ ಕಾಂಗ್ರೆಸ್ ಭಾರತೀಯರ ಅಮಾನವೀಯ ಗಡೀಪಾರು ಬಗ್ಗೆ ಪ್ರಧಾನಿ ಪ್ರಸ್ತಾಪಿಸ್ತಾರೆಯೇ ಅಂತ ಪ್ರಶ್ನಿಸಿದೆ. ಗುರುವಾರ ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್, ಭಾರತೀಯ ನಾಗರಿಕರನ್ನ ಅಮೆರಿಕದಿಂದ ಅಮಾನವೀಯವಾಗಿ ಗಡೀಪಾರು ಮಾಡಲಾಗಿದೆ. ಅಮೆರಿಕದ ಅಮಾನವೀಯ ವಿಧಾನದ ಬಗ್ಗೆ ಭಾರತದ ಸಾಮೂಹಿಕ ಆಕ್ರೋಶವನ್ನು ತಿಳಿಸಲು ಪ್ರಧಾನಿ ಮೋದಿ ಧೈರ್ಯವನ್ನ ಒಟ್ಟುಗೂಡಿಸುತ್ತಾರೆಯೇ ಅಂತ ಪ್ರಶ್ನೆ ಮಾಡವ್ರೆ. ಕೇಳ್ತಾರ ಧೈರ್ಯವಾಗಿ, ಆ ಧೈರ್ಯ ಇದೆಯಾ ಅಂತ. ಫೆಬ್ರವರಿ 14ರ ಬೆಳಗ್ಗೆ 2:30ಕ್ಕೆ ಪ್ರಧಾನಿ ಮೊದಲು ತಮ್ಮ ಒಳ್ಳೆಯ ಸ್ನೇಹಿತ ಅಧ್ಯಕ್ಷ ಟ್ರಂಪ್ ಅವರನ್ನ ತಬ್ಬಿಕೊಳ್ತಾರೆ ಮತ್ತು ನಂತರ ಭೇಟಿಯಾಗ್ತಾರೆ. ಕೆಲವು ಕೃಷಿ ಉತ್ಪನ್ನಗಳು ಮತ್ತು ಟ್ರಂಪ್ ಅವರ ನೆಚ್ಚಿನ ಹಾರ್ಲೆ ಡೇವಿಡ್ಸನ್ ಮೋಟಾರ್ ಸೈಕಲ್ಗಳ ಮೇಲಿನ ಆಮದು ಸುಂಕವನ್ನು ಕಡಿತಗೊಳಿಸುವ ಮೂಲಕ ಭಾರತವು ಈಗಾಗಲೇ ಅಮೆರಿಕ ಅಧ್ಯಕ್ಷರನ್ನ ಸಮಾಧಾನಪಡಿಸಿದೆ. ಆದರೆ ಭವಿಷ್ಯದಲ್ಲಿ ಭಾರತವು ವೆನೆಜುವೆಲಾ ಮತ್ತು ಕೊಲಂಬಿಯಾ ಮಾಡಿದಂತೆ ತನ್ನದೇ ಆದ ವಿಮಾನವನ್ನು ಕಳುಹಿಸುವ ಮೂಲಕ ಭಾರತೀಯರನ್ನ ಮರಳಿ ಕರೆತಿರುವುದಾಗಿ ಮೋದಿ ಅವರು ಅಮೆರಿಕ ಅಧ್ಯಕ್ಷರಿಗೆ ತಿಳಿಸುತ್ತಾರೆಯೇ ಅಂತ ಜೈರಾಮ್ ರಮೇಶ್ ಟ್ವೀಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಮೆರಿಕದ ಕಂಪನಿಗಳು ಒತ್ತಾಯಿಸುತ್ತಿದ್ದ ಪರಮಾಣು ಹಾನಿಗಾಗಿ ನಾಗರಿಕ ಹೊಣೆಗಾರಿಕೆ ಕಾಯ್ದೆ 2010 ತಿದ್ದುಪಡಿ ಮಾಡಲು ಬದ್ಧತೆಯನ್ನು ಪ್ರದರ್ಶಿಸಲಾಗಿದೆ. ಈ ಒಪ್ಪಂದಗಳಿಗೆ ಸಹಿ ಹಾಕಲಾಗುವುದು ಮತ್ತು ರಕ್ಷಣಾ ಸ್ವಾಧೀನಕ್ಕಾಗಿ ಒಪ್ಪಂದಗಳನ್ನು ದೃಢಪಡಿಸಲಾಗುವುದು ಎಂಬುದರಲ್ಲಿ ಸಂದೇಹವಿಲ್ಲ ಅಂತ ಹೇಳಿದ್ದಾರೆ. ಅಂತೆಯೇ ಪ್ಯಾಲೆಸ್ಟೈನ್ ಬಗ್ಗೆ ಭಾರತದ ಸುದೀರ್ಘ ಕಾಲದ ನಿಲುವನ್ನು ಮೋದಿ ಪುನರುಚ್ಚಾರಣೆ ಮಾಡ್ತಾರಾ? ಅಮೆರಿಕ ಅಧ್ಯಕ್ಷರು ಗಾಜಕ್ಕಾಗಿ ಮಂಡಿಸಿದ ವಿಲಕ್ಷಣ ಪ್ರಸ್ತಾವನೆಗೆ ಬಲವಾದ ವಿರೋಧವನ್ನು ವ್ಯಕ್ತಪಡಿಸ್ತಾರಾ ಅಂತ ರಮೇಶ್ ಪ್ರಶ್ನೆ ಮಾಡಿದ್ದಾರೆ. ಹವಾಮಾನ ಬದಲಾವಣೆ ಕುರಿತು ಪ್ಯಾರಿಸ್ ಒಪ್ಪಂದ ಮತ್ತು WHO ಇಂದ ಅಮೆರಿಕ ಹಿಂದೆ ಸರಿದಿರುವುದು ಅಮೆರಿಕದ ನಾಯಕತ್ವದ ಸ್ಥಾನ ಮತ್ತು ಅದರ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಿಕೆ ಅಂತ ಮೋದಿ ಅಧ್ಯಕ್ಷ ಟ್ರಂಪ್ಗೆ ಹೇಳ್ತಾರೆಯೇ? H-1B ವೀಸಾ ಹೊಂದಿರುವವರ ಮೇಲಿನ ಜನಾಂಗೀಯ ದಾಳಿಗಳು, ಅವರಲ್ಲಿ 70%ಕ್ಕಿಂತ ಹೆಚ್ಚು ಭಾರತೀಯ ಯುವಕರು ಸ್ವೀಕಾರವಲ್ಲ ಅಂತ ಮೋದಿ ಅಧ್ಯಕ್ಷ ಟ್ರಂಪ್ಗೆ ಸ್ಪಷ್ಟವಾಗಿ ಹೇಳ್ತಾರಾ? H-1B ವೀಸಾಗಳು ಎರಡೂ ದೇಶಗಳಿಗೆ ಪ್ರಯೋಜನವನ್ನು ನೀಡಿವೆ ಮತ್ತು ಅದು ಮುಂದುವರಿಯಬಹುದು ಎಂದು ನಾವು ಭಾವಿಸಬಹುದೇ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ಜೈರಾಮ್ ರಮೇಶ್ ಖ್ಯಾತ ಕೈಗಾರಿಕೋದ್ಯಮಿ ಎಲಾನ್ ಮಸ್ಕ್ ಅವರನ್ನ ಭೇಟಿಯಾಗುವ ಸಾಧ್ಯತೆಯ ಬಗ್ಗೆಯೂ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ನಿಸ್ಸಂದೇಹವಾಗಿ ಮೋದಿ ಅವರು ಉದ್ಯಮಿ ಎಲಾನ್ ಮಸ್ಕ್ ಅವರನ್ನ ಭೇಟಿಯಾಗ್ತಾರೆ. ಈ ನಿಟ್ಟಿನಲ್ಲಿ ನಮಗೆ 2 ಪ್ರಶ್ನೆಗಳಿವೆ. ಟೆಸ್ಲಾ ಭಾರತವನ್ನು ತನ್ನ ಎಲೆಕ್ಟ್ರಿಕ್ ವಾಹನಗಳಿಗೆ ಮಾರುಕಟ್ಟೆಯಾಗಿ ನೋಡಿದರೆ ಭಾರತದಲ್ಲಿ ಜೋಡಣೆ ಮಾಡಬಾರದು, ಉತ್ಪಾದಿಸಬೇಕು ಎಂದು ಮೋದಿ ಅವರು ಸ್ಪಷ್ಟವಾಗಿ ಮಸ್ಕ್ ಅವರಿಗೆ ಹೇಳ್ತಾರೆಯೇ? ರಮೇಶ್ ಪ್ರಶ್ನಿಸಿದ್ದಾರೆ. ಮೇ 2014ರಲ್ಲಿ ಪ್ರಧಾನಿಯಾದ ನಂತರ ಅವರು ಪ್ರತಿಪಾದಿಸಿದ ಸ್ಪೆಕ್ಟ್ರಮ್ ಅನ್ನು ಹರಾಜು ಮಾಡುವ, ಆಡಳಿತಾತ್ಮಕವಾಗಿ ಹಂಚಿಕೆ ಮಾಡುವ ನೀತಿಯನ್ನು ಮೋದಿ ಪುನರುಚ್ಚಾರಣೆ ಮಾಡ್ತಾರಾ? ಸ್ಟಾರ್ಲಿಂಕ್ನಂತೆಯೇ ಉಪಗ್ರಹ ಇಂಟರ್ನೆಟ್ ಪೂರೈಕೆದಾರರ ವಿಷಯಕ್ಕೆ ಬಂದಾಗ ಭದ್ರತಾ ಪರಿಗಣನೆಗಳು ಸರಳವಾಗಿ ಮಾತುಕತೆಗೆ ಒಳಪಡುವುದಿಲ್ಲ ಎಂದು ಅವರು ಒತ್ತಿ ಹೇಳ್ತಾರೆಯೇ? ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರ ಅಪ್ರಾಣಿಗೂ ಮೋದಿ ಯಾವುದಕ್ಕೂ ಉತ್ತರ ಕೊಡಲ್ಲ. ಯಾಕೆ ಅಂದರೆ ಪ್ರಶ್ನೆ ಕೇಳಬೇಕಾಗಿರೋರು ರಾಹುಲ್ ಗಾಂಧಿ ಅನ್ಕತೀನಿ. ಹಾಗಾಗಿ ಜೈರಾಮ್ ರಮೇಶ್ ವಕ್ತಾರರು ಕೇಳಿದ್ದಾರೆ, ಆದರೆ ನರೇಂದ್ರ ಮೋದಿ ಉತ್ತರಿಸುವುದಿಲ್ಲ ಈ ಪ್ರಶ್ನೆಗಳಿಗೆ. ಇವೆಲ್ಲ ನೋಡುವಷ್ಟು ಪುರುಷತ್ ಅವ್ರಿಗಿರಲ್ಲ. ಆದರೆ ಸಹಜವಾಗಿ ಒಬ್ಬ ಭಾರತೀಯನಾಗಿ ಭಾರತದ ಪ್ರಧಾನಿ ಅಮೆರಿಕಾಗೆ ಹೋದಾಗ ನಮ್ಮವ್ರನ್ನ ಕೋಳ ಹಾಕಿ ಕಳಿಸಿದ್ರಲ್ಲ, ಸರಿ ನಾನು ಪ್ರಶ್ನೆ ಮಾಡಬೇಕು, ಕೇಳ್ತಾರಾ ಅಂತ. ಇನ್ನು ಗಾಜಾ ಕಟ್ಕೊಂಡು ನಾವೇನು ಮಾಡಬೇಕು? ಗಾಜಾ ಉಂಟು, ಅವರು ಉಂಟು ಪ್ಯಾಲೆಸ್ತೈನ್. ನಮಗೂ ಅದಕ್ಕೂ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ನಮ್ಮದೇ ಭಾಳ ಬಿದ್ದೈತಿಲ್ಲಿ. ಮೋದಿ ಅಮೆರಿಕ ಭೇಟಿಗೆ ಹೋಗಿರೋದು ನಮ್ಮ ಮಾತುಕತೆ ಮಾಡೋಕ್ಕೆ, ಇನ್ನೊಬ್ರದ್ದು ಮಾಡೋಕ್ಕೆ. ಹಾಗಾಗಿ ಗಾಜಾವನ್ನು ವಶಪಡಿಸ್ಕೋತೀವಿ ಅಂತ ಟ್ರಂಪ್ ಹೇಳಿದರು. ಅದನ್ನು ಕೇಳಕ್ಕೆ ಹೋಗ್ತಿದ್ದೀರಾ? ಅಲ್ಲೇ ಮೊದಲಿನ ಥರನೇ ಇರಲಿ ಅಂತ ಹೇಳ್ತೀರಾ ಅಂತ ಕೇಳಿದ್ದಾರೆ. ಅದು ನಮ್ಮದಲ್ಲ. ಅಂಡ್ WHO ಆಗ್ಬೋದು, ಫ್ರಾನ್ಸ್ ಒಪ್ಪಂದ, ಆ ಲೆಕ್ಕಾಚಾರ ಹೌದು, ಅದನ್ನು ಕೇಳಬೇಕಾಗತ್ತೆ. ಜವಾಬ್ದಾರಿಯಿಂದ ಯಾಕೆ ನೋಡ್ಸ್ಕೋತೀರಿ ಅಂತ. ಹಾರ್ಲೆ ಡೇವಿಡ್ಸನ್ ಎಲ್ಲ ಹೋಗಿರ್ಬೇಕಾದ್ರೆ ಜೊತೆಗೆ ಟ್ರಂಪ್ ಅವ್ರನ್ನ ಕೇಳ್ತೀರಾ? ಏನು ಎಲಾನ್ ಮಸ್ಕ್ ಅವ್ರದ್ದೇನು ಟೆಸ್ಲಾ ಮೇಕ್ ಇನ್ ಇಂಡಿಯಾ ಆಗತ್ತಾ ಅಥವಾ ಅಲ್ಲಿಂದ ತಂದಲ್ಲಿ ಜೋಡಿಸ್ತಾರಾ ಕೇಳಿ ಅಂತ ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಸಿಗರ ಕೇಳಿರುವಂಥ ಪ್ರಶ್ನೆಗಳಲ್ಲಿ ಅರ್ಥವಿದೆ. ಹಾಗಾಗಿ
ಎಲ್ಲರೂ ಸೇಮ್. ನಾನು ಬಾಲ್ ಎಸೆದ್ರೆ ಬಾಲ್ ಮೇಲ್ಗಡೆ ಹೆಸರು ಬಾಲ್ ಬರುತ್ತೆ, ಹೂವು ಹೆಸರು ಹೂವು ಬರುತ್ತೆ, ಕಲ್ಲು ಹೆಸರು ಕಲ್ಲು ಬರುತ್ತೆ. ಹಾಗಾಗಿ ಈ ರೀತಿಯ ಎಲ್ಲ ಪ್ರಶ್ನೆಗಳಿಗೆ ಹಿಂದೆ ಉತ್ತರ ಕೊಟ್ಟಿದ್ದು ಇವರು ಕೊಡ್ತಿದ್ರೆ ಆ ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದಿಲ್ಲ. ಭಾರತದ ರಾಜಕಾರಣದಲ್ಲಿ ವಿಪಕ್ಷ ಆಡಳಿತ ಪಕ್ಷ ಪರಸ್ಪರ ಗೌರವದಿಂದ ಆರೋಗ್ಯಕರ ರಾಜಕಾರಣ ಭಾರತದಲ್ಲಿ ಇತ್ತೀಚೆಗಿಲ್ಲ. ಇವರು ಆ ರೀತಿಯ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳುವಂಥ ಕೆಲಸ ಮಾಡಿಲ್ಲ. ಹಾಗಾಗಿ ಅವ್ರು ಕೊಡುವಂಥ ಉತ್ತರ ಭಾಳಷ್ಟು ಕಷ್ಟ ಇದೆ. ಬಟ್ ಅಮೇರಿಕಾ ಫಸ್ಟ್ ಅನ್ನೋದು ಟ್ರಂಪ್ ನಿಲುವು, ಮೋದಿದು ಕೂಡ ನಿಲುವು ಭಾರತ ಫಸ್ಟ್ ಅಂತ. ಹಾಗಾಗಿ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಕಾಂಪ್ರಮೈಸ್ ಆಗೋ ಗಿರಾಕಿ ಏನಲ್ಲ ಮೋದಿ. ಆದರೆ ಜಯರಾಮ್ ರಮೇಶ್ ಅದ್ಭುತವಾಗಿ ಬರೆದವ್ರೆ. ಕರ್ನಾಟಕ ಮೂಲದವರು ಅನ್ಕೋತೀನಿ, ಚಿಕ್ಕಮಗಳೂರವರು ಜಯರಾಮ್ ರಮೇಶ್. ಏನೇವು ವಕ್ತಾರರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಹಾಕಿದ್ದಾರೆ. ಪ್ರಶ್ನೆಗಳ ಯಾವುದೇ ಕಾರಣಕ್ಕೂ ಮೋದಿ ಉತ್ತರವನ್ನು ಕೊಡುವುದಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.